Hi children, today I have brought a new chapter of science class 8, that is cell structure and function. Firstly, we shall see some basic introduction of cell. First of all have seen many types of plants like mango tree, oak tree, coconut tree, banana tree and many others. And we also know the animals like dog, cat, horse, cow, camel, lion, even human beings also, and many other animals also we have seen. In fact, there is a large variety of organisms among plants and animals around us. ನಮ್ಮ ಡೈಲಿ ಲೈಫಲ್ಲಿ ನಾವು ತುಂಬ ಪ್ಲಾಂಟ್ಸು ಅನಿಮಲ್ಸು ಇದೆಲ್ಲ ನೋಡಿರ್ತೀವಿ, ತುಂಬ ವೆರೈಟೀಸಲ್ಲಿ ನೋಡಿರ್ತೀವಿ. ಬಟ್ ವಾಟ್ ಅಬೌಟ್ ದ ಅದರ್ ಲಿವಿಂಗ್ ಆರ್ಗ್ಯಾನಿಸಮ್ಸ್ ವಿಚ್ ಕೆನಾಟ್ ಬಿ ಸೀನ್ ವಿತ್ ಅವರ್ ನೇಕ್ಡ್ ಐಸ್. ಇನ್ನು ಬೇರೆ ಕೆಲವೊಂದು ಲಿವಿಂಗ್ ಆರ್ಗ್ಯಾನಿಸಮ್ಸ್ ಇದೆ, ಅದು ನಮ್ಮ ಕಣ್ಣಿಂದ ಅದು ನಮಗೆ ಕಾಣಿಸಲ್ಲ. ಫಾರ್ ಎಕ್ಸಾಂಪಲ್ ಫಂಗಸ್ ಇರ್ಬೋದು, ಬ್ಯಾಕ್ಟೀರಿಯಾ, ಆಮೇಲೆ ಪ್ರೋಟೋಜೋವಾಸ್, ಇದೆಲ್ಲ ನಮ್ಮ ಕಣ್ಣಿಗೆ ಕಾಣಿಸಲ್ಲ. ಬಟ್ ಇದು ಕೂಡ ಒಂದು ಲಿವಿಂಗ್ ಆರ್ಗ್ಯಾನಿಸಮ್ಸ್ನೇ. ಈ ಎಲ್ಲ ಲಿವಿಂಗ್ ಆರ್ಗ್ಯಾನಿಸಮ್ದು ಸೈಜು ಸೇಮ್ ಇರಲ್ಲ, ಬೇರೆ ಬೇರೆ ಸೈಜಸ್ ಇರುತ್ತಲ್ವ. ಒಂದು ಚಿಕ್ಕದು ಆ್ಯಂಟಿಂದ ಹಿಡಿದು ಒಂದು ದೊಡ್ಡ ಎಲಿಫೆಂಟ್ ತಗ ನಾವು ನೋಡಿದರೆ ಇದ್ದು ಸೈಜಸ್ ತುಂಬ ವರಿ ಆಗುತ್ತೆ. ಇವಾಗ ನಮ್ಮ ಹತ್ರ ಬೇರೆ ಬೇರೆ ಅನಿಮಲ್ಸ್ ಇದೆ, ಅದು ನಾವು ಬೇರೆ ಬೇರೆ ಕ್ಯಾಟಗರಿಯಲ್ಲಿ ನಾವು ಡಿವೈಡ್ ಮಾಡಿದ್ದೀವಿ. ಹರ್ಬಿವರಸ್ಸು, ಕಾರ್ನಿವರಸ್ಸು, ಓಮ್ನಿವರಸ್ ಅಂತ. ಹರ್ಬಿವರಸ್ಸು ಅದು ಪ್ಲಾಂಟ್ಸ್ ಮಾತ್ರ ತಿನ್ನುತ್ತಲ್ಲ, ಅದಕ್ಕೆ ನಾವು ಹರ್ಬಿವರಸ್ ಅಂತ ಹೇಳ್ತೀವಿ. ಅದೇ ಥರ ಕಾರ್ನಿವರಸ್ಸು ಬರೀ ಅನಿಮಲ್ ಫ್ಲೆಶ್ ಮಾತ್ರ ತಿನ್ನುತ್ತೆ, ಅದಕ್ಕೆ ನಾವು ಕಾರ್ನಿವರಸ್ ಅಂತ ಹೇಳ್ತೀವಿ. ಬಟ್ ಇದು ಎಲ್ಲ ಬೇರೆ ಬೇರೆ ಒಂದು ಅನಿಮಲ್ಸು ಬೇರೆ ಬೇರೆ ಸೈಜಸ್ ಬೇರೆ ಇದೆ, ಅವ್ರದ್ದು ಈಟಿಂಗ್ ಹ್ಯಾಬಿಟ್ಸ್ ಕೂಡ ಬೇರೆ ಬೇರೆ ಇದೆ. ಆದರೆ ಈ ಎಲ್ಲದರಲ್ಲೂ ಕಾಮನ್ ಒಂದೇ ಒಂದು ವಿಷಯ, ಅದು ಏನಂದರೆ ಸೆಲ್. ಸೊ ಫಸ್ಟ್ಲಿ ಲೆಟ್ಸ್ ಸ್ಟಡಿ ಅಬೌಟ್ ದ ಡಿಸ್ಕವರಿ ಆಫ್ ಸೆಲ್. In 1665, an English scientist named Robert Hooke used a microscope to investigate the structure of a thin slice of cork. ರಾಬರ್ಟ್ ಹೂಕ್ ಹೆಸರು ನಿಮಗೆ ನೆನ್ಪಿಟ್ಕೊಳ್ಬೇಕಾಗತ್ತೆ, ಯಾಕೆಂದರೆ ಎಕ್ಸಾಮ್ಸಲ್ಲಿ ಈ ಕ್ವಶನ್ ಕೇಳ್ತಾರೆ, ಹೂ ಡಿಸ್ಕವರ್ಡ್ ಮೈಕ್ರೋಸ್ಕೋಪ್ ಅಂತ. 1665 ಇಂಗ್ಲೀಷ್ ಸೈಂಟಿಸ್ಟ್ ರಾಬರ್ಟ್ ಹೂಕು ಒಂದು ಮೈಕ್ರೋಸ್ಕೋಪ್ನ ಡಿಸೈನ್ ಮಾಡಿದ್ರು. ಅದು ತುಂಬ ಸಿಂಪಲ್ ಆಗಿತ್ತು. ಇವಾಗ ಟೆಕ್ನಾಲಜಿ ಎಲ್ಲ ಇಂಪ್ರೂವ್ ಆಗಿದೆ, ಸೊ ಇವಾಗಿರೋ ಮೈಕ್ರೋಸ್ಕೋಪ್ ಬೇರೆ. ಬಟ್ ಆವಾಗ ಆ ಥರದ ಒಂದು ಮೈಕ್ರೋಸ್ಕೋಪ್ ಅವರು ಡಿಸೈನ್ ಮಾಡಿದ್ರು. ಆ ಮೈಕ್ರೋಸ್ಕೋಪಲ್ಲಿ ಅವರು ಒಂದು ಕಾರ್ಕ್, ಥಿನ್ ಸ್ಲೈಸ್ ಆಫ್ ಕಾರ್ಕ್ ಅಂದರೆ ಟ್ರೀ ಮೇಲೆ ಒಂದು ಪ್ರೊಟೆಕ್ಟಿವ್ ಲೇಯರ್ ಇರುತ್ತೆ, ಒಂದು ಕವರಿಂಗ್ ಲೇಯರ್ ಇರುತ್ತೆ. ಫಾರ್ ಎಕ್ಸಾಂಪಲ್, ಇವಾಗ ಆಚೆಗಡೆ ಏನಾದರೂ ನಮಗೆ ಅನ್ಫೇವರೇಬಲ್ ಕ್ಲೈಮೆಟಿಕ್ ಕಂಡೀಷನ್ಸ್ ಇರ್ಬೋದು, ವೆದರ್ ಕಂಡೀಷನ್ಸು, ತುಂಬ ಬಿಸಿಲಿದೆ ಇಲ್ಲ ತುಂಬ ಕೋಲ್ಡ್ ಇದೆ ಅಂದರೆ ನಾವು ಪ್ರೊಟೆಕ್ಟ್ ಮಾಡ್ಕೊಳ್ಳೋಕ್ಕೆ ಮನೆ ಒಳಗಡೆ ಬಂದುಬಿಡ್ತೀವಿ. ಅದೇ ಥರ ಬರ್ಡ್ಸ್ ಕೂಡ ಅಷ್ಟೇ, ಅವ್ರಿಗೆ ಏನಾದರೂ ಈ ಥರ ಅನ್ಫೇವರೇಬಲ್ ಕ್ಲೈಮೆಟಿಕ್ ಕಂಡೀಷನ್ಸ್ ಇದ್ದರೆ ಅವರು ಒಂದು ರೀಜನ್ ಬಿಟ್ಬಿಟ್ಟು ಇನ್ನೊಂದು ರೀಜನ್ಗೆ ಹೋಗ್ತಾರೆ. ಅದೇ ಥರ ಅನಿಮಲ್ಸಲ್ಲಿ ಕೂಡ ಅಷ್ಟೇ, ಅನಿಮಲ್ಸ್ಗೇನು ಏನಾದರೂ ಒಂದು ಕ್ಲೈಮೆಟಿಕ್ ಕಂಡೀಷನ್ಸು ಅನ್ಫೇವರೇಬಲ್ ಕಂಡೀಷನ್ಸ್ ಇದ್ದರೆ ಅವ್ರ ಹತ್ರ ಕೂಡ ಈ ಫೆಸಿಲಿಟೀಸ್ ಇದೆ, ಅವರು ಆಚೆಯಿಂದ ಒಳಗಡೆ ಬಂದು ಅವರು ಪ್ರೊಟೆಕ್ಟ್ನ ಮಾಡ್ಕೊಳ್ಬೋದು. ಬಟ್ ಅಬೌಟ್ ಪ್ಲಾಂಟ್ಸ್ ಆ್ಯಂಡ್ ಟ್ರೀಸ್, ಪ್ಲಾಂಟ್ಸು ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸ್ಗೆ ಮೂವ್ ಮಾಡೋಕ್ಕಾಗಲ್ಲ ಅಲ್ವಾ. ಸೊ ಮದರ್ ನೇಚರ್ ಅವ್ರಿಗೆ ಒಂದು ಪ್ರೊಟೆಕ್ಟಿವ್ ಲೇಯರ್ ಕೊಟ್ಟಿದೆ. ಹೌದು, ಪ್ಲಾಂಟ್ಸ್ ಆ್ಯಂಡ್ ಟ್ರೀಸ್ ಆ ಥರ ಕೂಡ ಒಂದು ಪ್ರೊಟೆಕ್ಟಿವ್ ಲೇಯರ್ ಬರುತ್ತೆ, ಒಂದು ಪ್ರೊಟೆಕ್ಟಿವ್ ಕವರಿಂಗ್ ಬರುತ್ತೆ. ಇವಾಗ ನಮ್ಮ ಬುಕ್ಸ್ 1 ಇಯರ್ ಫುಲ್ ನಾವು ಆ ಬುಕ್ಸ್ ಯೂಸ್ ಮಾಡಬೇಕಂದ್ರೆ ಅದಕ್ಕೆ ನಾವು ಬೈಂಡಿಂಗ್ ಮಾಡ್ತೀವಿ, ಬೈಂಡಿಂಗ್ ಕವರಿಂಗ್ ಹಾಕ್ತೀವಿ. ಕವರಿಂಗ್ ಅದೇನು ಮಾಡುತ್ತೆ, ಕವರಿಂಗ್ ಆ ಬುಕ್ನ ಪ್ರೊಟೆಕ್ಟ್ ಮಾಡುತ್ತೆ. ಅದೇ ಥರ ಈ ಪ್ಲಾಂಟ್ ಆ್ಯಂಡ್ ಟ್ರೀಸ್ಗೆ ಒಂದು ಪ್ರೊಟೆಕ್ಟಿವ್ ಲೇಯರ್ ಇರುತ್ತೆ. ಆ ಪ್ರೊಟೆಕ್ಟಿವ್ ಲೇಯರ್ ಹೆಸರು ಎಪಿಡರ್ಮಿಸ್ ಅಂತ. ಈ ಎಪಿಡರ್ಮಿಸು ಪ್ರೊಟೆಕ್ಟ್ ಮಾಡುತ್ತೆ ಬೇರೆ ಒಂದು ಕ್ಲೈಮೆಟಿಕ್ ಕಂಡೀಷನ್ಸ್ ಇರ್ಬೋದು, ಇಲ್ಲಾಂದರೆ ಪ್ಯಾರಾಸೈಟ್ಸು, ಆಮೇಲೆ ಬ್ಯಾಕ್ಟೀರಿಯಾ, ಫಂಗಸ್ಸು, ಈ ಥರ ಇದರಿಂದ ಅದು ಪ್ಲಾಂಟಿಗೆ ಪ್ರೊಟೆಕ್ಟ್ ಮಾಡುತ್ತೆ. ಈ ಚಿಕ್ಕದಾಗಿರೋ ಒಂದು ಪ್ಲಾಂಟು ದೊಡ್ಡದಾದ್ಮೇಲೆ ಅದು ಟ್ರೀಯಲ್ಲಿ ಕನ್ವರ್ಟ್ ಆಗುತ್ತೆ ಅಲ್ವಾ. ಚಿಕ್ಕದಾಗಿರುವಾಗ ಆ ಪ್ರೊಟೆಕ್ಟಿವ್ ಲೇಯರ್ಗೆ ನಾವು ಎಪಿಡರ್ಮಿಸ್ ಅಂತ ಹೇಳ್ತೀವಿ. ಆ ಪ್ಲಾಂಟ್ ದೊಡ್ಡ ಆಗ್ತಾ ಏನಾಗುತ್ತೆ, ಈ ಎಪಿಡರ್ಮಿಸ್ ರಿಪ್ಲೇಸ್ ಆಗುತ್ತೆ ಮೆರಿಸ್ಟಮ್ ಅಲ್ಲಿ. ಈ ಮೆರಿಸ್ಟಮು ಬೇರೆ ಬೇರೆ ಲೇಯರ್ಸ್ ಮಾಡ್ಕೊಳ್ಳುತ್ತೆ. ಆ ಲೇಯರ್ಸ್ಗೆ ನಾವು ಕಾರ್ಕ್ ಅಂತ ಹೇಳ್ತೀವಿ. ಈ ಕಾರ್ಕ್ದೆ ಒಂದು ಚಿಕ್ಕದು ಒಂದು ಸ್ಲೈಸ್ನ ತೊಗೊಂಡು ರಾಬರ್ಟ್ ಹೂಕ್ ಅವ್ರು ಮಾಡಿರೋ ಪ್ರಿಮಿಟಿವ್ ಟೈಪ್ ಅಂದರೆ ಸಿಂಪಲ್ ಟೈಪಲ್ಲಿ ಇರೋ ಅವರು ಡಿಸೈನ್ ಮಾಡಿರೋ ಆ ಮೈಕ್ರೋಸ್ಕೋಪಿಂದ ಅವರು ಒಬ್ಸರ್ವ್ ಮಾಡ್ತಾರೆ. ಈ ಸ್ಲೈಸ್ ಆಫ್ ಕಾರ್ಕ್ಗೆ ಒಬ್ಸರ್ವ್ ಮಾಡುವಾಗ ಅವ್ರಿಗೆ ಒಂದು ಚಿಕ್ಕದಾಗಿ ಕಂಪಾರ್ಟ್ಮೆಂಟ್ಸ್ ಕಾಣುತ್ತೆ. ಕಂಪಾರ್ಟ್ಮೆಂಟ್ಸ್ ಅಂದರೆ ಸ್ಮಾಲ್ ರೂಮ್ಸ್ ಥರ. ಆ ಸ್ಮಾಲ್ ಕಂಪಾರ್ಟ್ಮೆಂಟ್ಸ್ಗೆ ಅವರು ಸೆಲ್ಸ್ ಅಂತ ಹೆಸರಿಟ್ರು. ಈ ಒಬ್ಸರ್ವೇಷನ್ ಆದಮೇಲೆ ರಾಬರ್ಟ್ ಹೂಕ್ ಅವರು ಒಂದು ಕನ್ಕ್ಲೂಷನ್ಗೆ ಬರ್ತಾರೆ ದಟ್ ಕಾರ್ಕ್ ಈಸ್ ಮೇಡ್ ಅಪ್ ಆಫ್ ಟೈನಿ ಸೆಲ್ಸ್ ಅಂತ. ಬಟ್ ಅವರು ಒಬ್ಸರ್ವ್ ಮಾಡಿರೋ ಆ ಸೆಲ್ಲು ಎಂಟಿ ಆಗಿ ಇತ್ತು ಒಳಗಡೆ, ಅದಕ್ಕೆ ಅವರು ಇದಕ್ಕೆ ಡೆಡ್ ಸೆಲ್ ಅಂತ ಹೆಸರು ಕೊಟ್ಟರು. ಅವರು ಯೂಸ್ ಮಾಡಿರುವಂತಹ ಆ ಮೈಕ್ರೋಸ್ಕೋಪು ತುಂಬ ಪ್ರಿಮಿಟಿವ್ ಟೈಪಲ್ಲಿತ್ತು, ಸಿಂಪಲ್ ಟೈಪಲ್ಲಿತ್ತು ಅದು. ವೆನ್ ಬೆಟರ್ ಮೈಕ್ರೋಸ್ಕೋಪ್ಸ್ having greater magnifying power were made, scientists investigated pieces of living plants and found that like cork, they also had a cell structure. ಬೇರೆ ಹೊಸ ಮೈಕ್ರೋಸ್ಕೋಪ್ ಬರೋಕ್ಕೆ ಸ್ಟಾರ್ಟ್ ಆಯಿತು. ಆವಾಗ ಈ ಬೇರೆ ಸೈಂಟಿಸ್ಟ್ ಎಲ್ಲ ಏನು ಮಾಡಿದ್ರು, ಒಂದು ಲಿವಿಂಗ್ ಪ್ಲಾಂಟ್ದು ಕಾರ್ಕ್ನ ತಗೊಂಡು ಅಲ್ಲಿ ಒಬ್ಸರ್ವ್ ಮಾಡಿದ್ಮೇಲೆ ಅವ್ರಿಗೆ ಅಲ್ಲಿ ಕೂಡ ಒಂದು ಸೆಲ್ದು ಸ್ಟ್ರಕ್ಚರ್ ಕಾಣಿಸ್ತು. ಈ ಸೆಲ್ ಒಳಗಡೆ ಅವ್ರಿಗೆ ಟೈನಿ ಸ್ಟ್ರಕ್ಚರ್ ಕಾಣಿಸ್ತು. ಈ ಟೈನಿ ಸ್ಟ್ರಕ್ಚರ್ಸ್ಗೆ ನಾವು ಸೆಲ್ ಆರ್ಗನಲ್ ಅಂತ ಹೇಳ್ತೀವಿ. In 1838, a German scientist Schleiden
suggested that all plants are made up of cells. A year later, another scientist, Schwann, suggested that all animals are made up of cells. ಬೇರೆ ಒಂದು ಸೈಂಟಿಸ್ಟ್, ಜರ್ಮನ್ ಸೈಂಟಿಸ್ಟ್ ಶ್ಲೀಡನ್ ಅವರು ಸಜೆಸ್ಟ್ ಮಾಡಿದ್ದು ದಟ್ ಪ್ಲಾಂಟ್ಸ್ ಆರ್ ಆಲ್ಸೋ ಮೇಡ್ ಅಪ್ ಆಫ್ ಸೆಲ್ ಅಂತ. ಅದೇ ಥರ ಒಂದು ವರ್ಷ ಬಿಟ್ಟು ಶ್ವಾನ್ ಅವರು ಕೂಡ ಸಜೆಸ್ಟ್ ಮಾಡಿದ್ರು ದಟ್ ಅನಿಮಲ್ಸ್ ಆರ್ ಆಲ್ಸೋ ಮೇಡ್ ಅಪ್ ಆಫ್ ಸೆಲ್ಸ್ ಅಂತ. ಸೊ ಇದು ಡಿಸ್ಕವರಿ ಆಫ್ ಸೆಲ್ಸ್ ಆಗಿತ್ತು. ವಿ ಶಲ್ ಡಿಸ್ಕಸ್ ಅಬೌಟ್ ಸೆಲ್ ಇನ್ ಡಿಟೇಲ್ ಇನ್ ದ ನೆಕ್ಸ್ಟ್ ಸೆಕ್ಷನ್.